ಎಲ್ಲ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡ್ತಾಯಿದ್ದೆ ಖಾರ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ. ಸೊ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇವಾಗ ಇದು ಏನು ಖಾರ ರೈಸ್ ಅಂತಂದರೆ ಏನು, ಇದನ್ನು ಯಾವಾಗಲೂ ನಮ್ಮ ಮನೇಲಿ ಏನೂ ಇಲ್ಲದೆ ಇರುವಾಗ, ಏನೇ ತರಕಾರಿ ಇಲ್ಲದೆ ಇರುವಾಗ ಈ ರೀತಿ ಮಾಡ್ಕೊತಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮತ್ತು ನಮ್ಮ ನಾಲ್ಗೆ ಎಷ್ಟೇ ಏನು ತಿಂದರೂ ಟೇಸ್ಟ್ ಸಿಗ್ತಿಲ್ಲ ಅಂದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಸೂಪರಾಗಿರುತ್ತೆ. ಯಾವಾಗಲೂ ನಮಗೆ ತರಕಾರಿ ತಿಂತೀವಿ, ಅದು ತಿಂದು ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ. ನಾಲ್ಗೆಗೆ ಒಂಥರ ಫುಲ್ ಚೆನ್ನಾಗಿ ಖಾರ ಬೇಕು ಅಂತ ಟೈಮಲ್ಲಿ ನಾವು ಈ ರೈಸ್ನ ಮಾಡ್ಕೊತಿದ್ರೆ ನಿಜವಾಗ್ಲೂ ಸೂಪರಾಗಿರುತ್ತೆ. ನಾನು ಟ್ರೈ ಮಾಡಿದಾಗ ನನಗಂತೂ ಸಖತ್ತಾಗಿ ಅನ್ನಿಸ್ತು. ನೀವು ಕೂಡ ಈ ರೆಸಿಪಿನ ಪಕ್ಕಾ ಮನೇಲಿ ಟ್ರೈ ಮಾಡಿ. ಸೊ ಇವಾಗ ವೀಡಿಯೋನ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ರೆಸಿಪಿನ. ಮೊದಲು ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ರೈಸ್ನ ತೊಗೊಬೇಕು. ಈ ರೆಸಿಪಿ ಮಾಡೋದಕ್ಕೆ ನಮಗೆ ನೈಟ್ ಉಳಿದಿರೋ ಅನ್ನದಲ್ಲಾದರೂ ಮಾಡ್ಬೋದು, ಅಥವಾ ಬೆಳಗ್ಗೆ ನಾವು ಬಿಸಿಯಾಗಿ ಮಾಡ್ಕೊಂಡಿರೋ ಅನ್ನದಲ್ಲಾದರೂ ಮಾಡ್ಕೋಬೋದು. ಸೊ ನಾನಿಲ್ಲಿ ನೈಟು ಅನ್ನ ಮಿಕ್ಕೋಗಿತ್ತು, ಸೊ ಅದನ್ನು ಇಲ್ಲಿ ತೊಗೊತಾ ಇದ್ದೀನಿ. ಒಂದು ಪ್ಲೇಟ್ಗೆ ಫಸ್ಟು ರೈಸನ್ನ ಹಾಕ್ಕೊಬೇಕು. ನಿಮಗೆ ಎಷ್ಟು ಜನ ಇದ್ದೀರಾ ಅಂತ ಅದ್ರ ಮೇಲೆ ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ತೊಗೊತಾ ಇದ್ದೀನಿ. ಸೊ ನಾನು ಒಬ್ರಿಗೆ ಮಾಡ್ತಾ ಇರೋದು, ಅದಕ್ಕೋಸ್ಕರ ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತగ్గಷ್ಟು ಲೈಟಾಗಿ. ಸೊ ಜಾಸ್ತಿ ಏನು ಬೇಡ, ಸೊ ಲೈಟಾಗಿ ಸಾಲ್ಟನ್ನು ಹಾಕ್ಕೊಬೇಕು. ಆಮೇಲೆ ಇದಕ್ಕೆ ಈಗ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ಸೊ ಅರಿಶಿನ ಮರಿಬೇಡಿ. ಸೊ ನಿಧಾನಕ್ಕೆ ಅರಿಶಿನ ಹಾಕ್ಕೊಬೇಕು. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಖಾರನ ಹಾಕ್ಕೊಬೇಕು, ಅಂದರೆ ಚಿಲ್ಲಿ ಪೌಡರ್ನ. ನೀವು ಎಷ್ಟು ಖಾರ ಬೇಕು, ನಿಮಗೆ ಜಾಸ್ತಿ ಸ್ಪೈಸಿ ತಿನ್ನೋರಾಗಿದ್ದರೆ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಒಂದು ವೇಳೆ ಖಾರನ ಜಾಸ್ತಿ ಲೈಕ್ ಮಾಡೋದಿಲ್ಲ, ಮೀಡಿಯಮ್ ಆಗಬೇಕು ಅಂತ ಅನ್ನೋರು 2 ಟೇಬಲ್ ಸ್ಪೂನ್ ಹಾಕ್ಕೊಬೋದು. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎಲ್ಲ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇರೋ ರೀತಿಯಲ್ಲಿ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವೇನಂತಂದರೆ ನಮ್ಮ ಆಂಧ್ರ ಸ್ಟೈಲಲ್ಲಾದರೆ ಇದು ನಿಜವಾಗ್ಲೂ ತುಂಬಾ ಫೇಮಸ್ಸು. ನಾವು ಇದನ್ನು ಖಾರ ಹಾಕ್ಕೊಂಡು ಏನೂ ಮನೇಲಿ ಇಲ್ಲ ಅನ್ನೋ ಟೈಮಲ್ಲಿ, ಮತ್ತು ನಾಲ್ಗೆಗೆ ಏನು ತಿಂದ್ರೂ ಟೇಸ್ಟೇ ಕೊಡ್ತಾಯಿಲ್ಲ, ಆವಾಗ ಆ ಥರ ಟೈಮಲ್ಲಿ ನಾವು ಈ ರೀತಿಯಾಗಿ ಮಾಡ್ಕೊಂಡು ರೈಸ್ನ ಕನ್ಸ್ಯೂಮ್ ಮಾಡ್ತೀವಿ. ಸೊ ಈ ರೀತಿ ಮಾಡ್ಕೊಂಡು ತಿಂದಾಗ ಏನಾಗುತ್ತೆ ಅಂದರೆ ನಮ್ಮ ನಾಲ್ಗೆಗೆ ಏನೂ ಟೇಸ್ಟ್ ಬರ್ತಿಲ್ಲ ಅನ್ನೋ ಟೈಮಲ್ಲಿ ಇದನ್ನು ನಾವು ತಿಂದರೆ ನಮ್ಮ ನಾಲ್ಗೆಗಂತೂ ನಿಜವಾದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ, ಮತ್ತು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಅಟ್ಲೀಸ್ಟ್ ಮಂತಲ್ಲಿ ಒಂದು 2 ಟೈಮ್ಸ್ ಆದರೂ ಈ ರೀತಿ ಮಾಡ್ಕೊಂಡು ತಿಂತೀನಿ. ಸೊ ನಾವು ಅದನ್ನು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು, ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ಅದು ಹೀಟ್ ಆದಮೇಲೆ ಒಂದು 2 to 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಅದನ್ನು ಬಿಸಿ ಮಾಡೋಕ್ಕೆ ಬಿಡೋಣ. ಸೊ ಅದು ಇವಾಗ ಇದು ಸ್ವಲ್ಪ ಬಿಸಿ ಆಗಲಿ. ಸೊ ಬಿಸಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಸಾಸಿವೆನ ಹಾಕಿ, ಮತ್ತು ಇದಕ್ಕೆ ಯಾವುದೇ ರೀತಿಯಂಥ ಈರುಳ್ಳಿ ಏನೂ ಬೇಕಾಗಿಲ್ಲ. ನೋಡಿ ನಾರ್ಮಲಾಗಿ ಒಗ್ಗರಣೆ ಹೇಗೆ ಹಾಕ್ತೀವೋ ಹಾಗೆ ಹಾಕ್ಬೇಕಷ್ಟೇ. ಸೊ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಹಾಕಿ ಲೈಟಾಗಿ ಸ್ಲಿಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಹೈ ಫ್ಲೇಮಲ್ಲಿ ಕೂಡ ಬೇಕಾಗಿಲ್ಲ. ಮತ್ತು 1ರಿಂದ 2 ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕಡಲೆ ಬೀಜ ಇವೆಲ್ಲ ಹಾಕಿ ಚೆನ್ನಾಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಸಾಕು. ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆಯೂ ಇಲ್ಲ. ಇದು ನಾನು ಸ್ವಲ್ಪ ಫ್ರೈ ಮಾಡಾದಮೇಲೆ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂತಹ ಖಾರ ಅನ್ನನ ಇದಕ್ಕೆ ನಾವು ಹಾಕಿ ಕಲಿಸ್ಬೇಕು. ಈ ಖಾರ ಅನ್ನ ಯಾಕೆ ಮಾಡ್ಕೊಂಡು ತಿಂತೀವಿ ಅಂತಂದರೆ ನಮ್ಮ ನಾಲ್ಗೆ ಫುಲ್ ಸೌದೋಗ್ಬಿಟ್ಟಿರುತ್ತೆ, ಏನು ತಿಂದ್ರೂ ರುಚಿ ಸಿಗೋಲ್ಲ ನಮ್ಮ ನಾಲ್ಗೆಗೆ ಅನ್ನೋ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ನಮ್ಮ ನಾಲ್ಗೆಗೆ ಎಷ್ಟೇ ಏನೇ ಟೇಸ್ಟ್ ಸಿಗ್ತಾಯಿಲ್ಲ ಅಂದಾಗ ಇದನ್ನು ತಿಂದರೆ ನಮ್ಮ ನಾಲ್ಗೆ ಅಂತೂ ಪರ್ಫೆಕ್ಟಾಗಿ ಸೆಟ್ ಆಗೋಗುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆಲ್ರೆಡಿ ನಾವು ಮಿಕ್ಸ್ ಮಾಡಿಟ್ಟಿರೋಂತಹ ಖಾರ ಅನ್ನನ ಇದಕ್ಕೆ ಹಾಕಿ ಒಂದು 2 to 3 ಮಿನಿಟ್ಸ್ ಸ್ಲಿಮ್ ಫ್ಲೇಮಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲ್ಲನೂ ನೀಟಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈರುಳ್ಳಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಮ್ಮ ಆಂಧ್ರ ಸ್ಟೈಲಲ್ಲಂತೂ ಇದು ನಿಜವಾಗ್ಲೂ ಸೂಪರಾಗಿರುತ್ತೆ. ಆಂಧ್ರ ಕಡೆ ಆದರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ, ಜಾಸ್ತಿ ಖಾರ ಹಾಕಿ ಮಾಡ್ತಾರೆ. ಒಂದು 3ರಿಂದ 4 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಹಾಕಿ ಮಾಡ್ತಾರೆ. ಅದು ಅಂತೂ ಇನ್ನೂ ಖಾರ ಆಗಿರುತ್ತೆ. ಆ ರೆಸಿಪಿ ಕೂಡ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋದಲ್ಲಿ ಡೆಫಿನೆಟ್ಲಿ ಮಾಡಿ ತೋರಿಸ್ತೀನಿ.
ಅದಂತೂ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಹಾಕ್ಕೊಂಡು ಬಿಸಿ ಬಿಸಿ ರೈಸ್ಗೆ ಹಾಕ್ಕೊಂಡು ತಿಂತಾರೆ. ಅದನ್ನು ಚಟ್ನಿ ಟೈಪಲ್ಲಿ ಮಾಡ್ತೀವಿ. ಸೊ ಚಟ್ನಿ ಟೈಪಲ್ಲಿ ಮಾಡ್ತೀನಿ, ಸೂಪರಾಗಿರುತ್ತೆ ಮಾತ್ರ. ಬಟ್ ಹೆವಿ ಖಾರ ಇರುತ್ತೆ. ಬಟ್ ಸ್ಪೈಸಿ ಲವರ್ಸ್ ಆದರೆ ಡೆಫಿನೆಟ್ಲಿ ಈ ಥರ ಡಿಶ್ನ ನಿಜವಾಗ್ಲೂ ಲೈಕ್ ಮಾಡ್ತಾರೆ. ಸೊ ನಾನು ಆಬ್ವಿಯಸ್ಲಿ ನಂಗೆ ಸ್ಪೈಸಿ ಇರಬೇಕು ತುಂಬಾ. ಸೊ ನೋಡಿದ್ರೆ ಇವಾಗ ಇದು ಫ್ರೈ ಆಗೋಗಿದೆ, ರೆಸಿಪಿ ನಮಗೆ ರೆಡಿ ಆಗೋಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಈರುಳ್ಳಿನ ಸಣ್ಣ ಉದ್ದುದ್ದು ಕಟ್ ಮಾಡಿರೋಂಥ ಈರುಳ್ಳಿನ ರೆಡಿ ಮಾಡಿಕೊಂಡು ಗಾರ್ಲಿಶ್ ಮಾಡಿಕೊಂಡ್ರೆ ನಿಜವಾಗ್ಲೂ ಸೂಪರಾಗಿರುತ್ತೆ. ನಮ್ಮ ಖಾರ ಅನ್ನೋದು ರೆಡಿ ಆಗಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.